ಬಾರಿ ಮುಳುಗಿ 3 ಹಿಡಿ ಮಣ್ಣನ್ನು ತೆಗೆದುಕೊಂಡು ಚಾಮುಂಡಿ ವಿಗ್ರಹವನ್ನು ಮಾಡಿ ಅದಕ್ಕೆ ಪೂಜೆಯನ್ನು ನೆರವೇರಿಸಿದರೆ ನಿಮ್ಮ ಮಗಳಿಗೆ ಬಂದಂತಹ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ ತಾಯಿ. ಏನಿದು, ಎಷ್ಟಿಡಿದ್ರೂ ಬರ್ತಿಲ್ವಲ್ಲ, ಏನಿರ್ಬೋದಿದು? ಬೆಳ್ಳಿ ಒಡೆದು ಹಾಕು ಅದನ್ನ ಬೆಳ್ಳಿ. ಅಯ್ಯೋ, ನನಗೆ ಯಾಕೆ? ಅಮ್ಮಂಗೆ ಏನಾದರೂ ಗೊತ್ತಾದ್ರೆ ಬೈತಾರೆ. ಬೆಳ್ಳಿ ಏನ್ ಮಾಡ್ತಿದ್ಯಾ? ಬೆಳ್ಳಿ ಅದನ್ನ ಒಡೆದು ಹಾಕು. ಬೆಳ್ಳಿ ಅದು ಅಪಶಕುನ ಅಲ್ಲ ಬೆಳ್ಳಿ, ಒಡೆದು ಹಾಕು ಅದನ್ನ.
ಒಬ್ಬೊಬ್ರನ್ನು ಹೇಗ್ ಮುಗಿಸ್ತೀನಿ ನೋಡ್ತಾ ಇರಿ. ಅಣ್ಣ ಏನು ಅದು ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡೋಕ್ಕೆ ಇವತ್ತೇ ಕೊನೆ ದಿನ ಅಂತೆ. ನೀವೊಂದು ಸೈನ್ ಹಾಕಿದ್ರೆ ಕಳಿಸ್ಬೋದು ಅಂತ ಅಮ್ಮ ಹೇಳಿದ್ರು. ಒಂದೇ ಒಂದು ಸೈನ್ ಹಾಕೋಣ. ಬೆಳ್ಳಿ ಕಾಣಿಸ್ತಿಲ್ಲ ಅಂತ ನಾನು ಊರು ಬೀದಿ ಅಲಿತಾ ಇದ್ರೆ ನಿನಗೆ ಈ ಮದ್ವೆನ ಇಂಪಾರ್ಟೆಂಟ್ ಆಗೋಯ್ತಾ? ಬೆಳ್ಳಿನ ಊರ್ ಬಿಟ್ಟು ಹೋಗೋ ತರ ಮಾಡಿ ಈಗ ಮದ್ವೆಗೆ ಸಲೀಸಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ? ಇದ್ಯಾವುದೇ ಕಾರಣಕ್ಕೂ ನಡೆಯಲ್ಲ. ಬೆಳ್ಳಿನ ಎದುರಿಸಿ ಮನೆ ಬಿಟ್ಟು ಕಳ್ಸಿದ್ ಯಾರು ಅಂತ ಗೊತ್ತಾಗ್ಬೇಕು. ಆವಾಗಿರೋದು ಅವ್ರಿಗೆ. ಅಲ್ಲಿವರೆಗೂ ಮದ್ವೆನೂ ಬೇಡ, ಏನು ಬೇಡ. ಅಣ್ಣ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಇದಕ್ ಮೇಲೆ ಇನ್ನೊಂದು ಮಾತಾಡಿದ್ರೆ ನಾನು ಮನುಷ್ಯನಾಗೆ ಇರಲ್ಲ. ಹೊಟ್ಟೋಗ ಇಲ್ಲಿಂದ. ಹೋಗು ಅಂದೆ. ಬೆಳ್ಳಿ, ಏನು ಯೋಚನೆ ಮಾಡ್ತಾ ಇದೀಯಾ? ಬೇಗ ದೀಪ ಮುಡ್ಸು. ಲೇಟ್ ಆದ್ರೆ ಬಸ್ ಹೊಟ್ಟೋಗುತ್ತೆ. ಎಷ್ಟೇ ಸಮಾಧಾನದಿಂದಿರೋಣ ಅನ್ಕೊಂಡ್ರು ಮನ್ಸಿಗೆ ಯಾಕೋ ತಳ್ಮಳ ಆಗ್ತಿದ್ಯಲ್ಲ. ಇನ್ಯಾವತ್ತೂ ಈ ಬೆಳ್ಳಿ ನಿಮಗ್ ತೊಂದ್ರೆ ಮಾಡಲ್ಲ. ಇನ್ಯಾವತ್ತೂ ಮಾಡ್ದಿರೋ ಜಾಗಕ್ಕೆ ಹೊರ್ಟೋಗ್ತೀನಿ. ಅದಕ್ಕೆ ನಿಮ್ಮಿಂದ ತುಂಬ ದೂರ ಹೋಗ್ತಿದ್ದೀನಿ. ನನ್ನಿಂದಾನೇ ನಿಮ್ಮ ಮದುವೆ ನಡೀತಿಲ್ಲ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಇಲ್ಲ ಬೆಳ್ಳಿ ಹಾಗೆಲ್ಲ ಮಾಡ್ಕೊಂಡಿರಲ್ಲ. ನನಗೆ ಅವಳ ಮೇಲೆ ನಂಬಿಕೆ ಇದೆ. ಮಾವನ ಸರಿಯಾಗಿ ಮಾತಾಡಿಸ್ದೆ ಹಾಗೆ ಬಂದೆ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ. ಅವ್ರನ್ನ ಒಂದೇ ಒಂದ್ಸರಿ ದೂರದಿಂದ ನೋಡಬೇಕು ಅಂತ ಆಸೆ. ಅದಾದ್ಮೇಲೆ ಈ ಪ್ರಾಣ ಬೇಕಾದರೂ ತಗೋ, ಪರವಾಗಿಲ್ಲ. ದೇವ್ರೆ, ನಾನು ಇದುವರೆಗೂ ನಿನ್ನ ಹತ್ರ ಏನೂ ಕೇಳ್ಕೊಂಡಿಲ್ಲ. ಯಾಕಂದ್ರೆ ಕೇಳ್ದೇನೆ ನನಗೆಲ್ಲ ಕೊಟ್ಟಿದ್ಯಾ. ಇರೋಕ್ ಮನೆ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಚಿಕ್ಕಮ್ಮ, ನನ್ನನ್ನು ಪ್ರೀತಿಯಿಂದ ಕಾಣೋ ತಮ್ಮ ತಂಗಿರು, ಎಲ್ರನ್ನೂ ಖುಷಿಯಾಗಿಟ್ಟಿದ್ಯಾ. ಆದ್ರೆ ಬೆಳ್ಳಿ, ಅವಳು ನನ್ನನ್ನೇ ನಂಬ್ಕೊಂಡು ಊರಿಗೆ ಬಂದಿದ್ದಾಳೆ. ಅವಳಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಅವಳಿಗೇನೇ ಕಷ್ಟ ಕೊಡೋದಿದ್ರು ನನಗೆ ಕೊಡು, ನಾನು ಸಹಿಸ್ಕೋತೀನಿ.
ಅವ್ರ ಮನೆಯವ್ರನ್ನ ಒಂದೇ ಒಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ, ಅವ್ರು ಎಲ್ಲೇ ಇದ್ರು ಕ್ಷೇಮವಾಗಿರ್ಲಿ, ಅವ್ರು ಚೆನ್ನಾಗಿರ್ಲಿ, ನನಗಷ್ಟೇ ಸಾಕು. ಬೆಳ್ಳಿ, ಮಾವ, ಬೆಳ್ಳಿ, ನೀನ್ ಕಾಣಿಸ್ತಿಲ್ಲ ಅಂತ ನಾನು ಹುಡುಕ್ದೇ ಇರೋ ಜಾಗನೇ ಇಲ್ಲ. ನಿಮ್ಮ ಮನೆ, ಅಕ್ಕಪಕ್ಕದ ಮನೆ, ಊರೂರು, ಬಸ್ ಸ್ಟ್ಯಾಂಡು ಅಂತ ಎಲ್ಲೆಲ್ಲಿ ಹುಡುಕಿದೀವಿ ಗೊತ್ತಾ? ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳಿದ್ರೆ ಹೊರ್ತು ಯಾರು ಎಲ್ಲಿದ್ಯಾ ಅಂತ ಹೇಳಲಿಲ್ಲ. ಎಲ್ಲೋಗಿದ್ದೆ ನೀನು? ನೀನ್ ನೋಡಿ ಹೇಗನ್ಸ್ತಿದೆ ಗೊತ್ತಾ? ಹೋಗಿದ್ ಪ್ರಾಣ ಮತ್ತೆ ಬಂದಷ್ಟು ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ ಮಾವ. ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಎಷ್ಟು ಅಂದರೆ ನಿಮ್ಮ ಕೈ ಹಿಡ್ಕೊಂಡು ಈ ದೇವಸ್ಥಾನ, ಊರು, ಆ ಬೆಟ್ಟ, ಗುಡ್ಡ ಎಲ್ಲ ಸುತ್ತಾಡಬೇಕು ಅನಿಸ್ತಿದೆ. ಹಾಗೆ ನಿನ್ ಮೇಲೆ ಕೋಪನೂ ಬರ್ತಾ ಇದೆ. ಹೇಳ್ದೆ ಕೇಳ್ದೆ ಹಾಸ್ಪಿಟ್ಲು ಬಿಟ್ಟು ಹೋಗು ಅಂತ ಯಾರು ಹೇಳಿದ್ ನಿನಗೆ? ನಾನು ಇರ್ಲಿಲ್ವಾ ನಿನಗೆ? ನಿನ್ನ ಗರ್ಭಕೋಶಕ್ಕೆ ಏಟು ಬಿದ್ದಿರೋದ್ರಿಂದ ನಿನಗೆ ಮದುವೆ ಆದ್ರೂ ಮಕ್ಕಳಾಗಲ್ಲ ಅಮ್ಮ. ಯಾರಾದ್ರೂ ಏನಾದ್ರು ಅಂದ್ರ? ಮನೇಲಿ ಯಾರಾದ್ರೂ ಬೈದ್ರಾ? ಅಥವಾ ನಾನೇನಾದ್ರೂ ತಪ್ಪಾಗಿ ನಡ್ಕೊಂಡ? ನೀನು ಯಾವತ್ತೂ ಇವಳ ಮನ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೊಳ್ಳಲ್ಲ ಮುತ್ತು. ಆದರೆ ಇವಳ ಹಣೆ ಬರಣೆ ಇಷ್ಟು ಅಂತಿರ್ಬೇಕಾದ್ರೆ ಅದನ್ನು ತಪ್ಸೋಕೆ ಯಾರ ಕೈಲಾಗುತ್ತೆ ಹೇಳು? ಏನತ್ತೆ ನೀವು ಹೀಗೆ ಮಾತಾಡ್ತಿದ್ದೀರಾ? ನಾನು ಬದುಕಿರೋವರೆಗೂ ಬೆಳ್ಳಿಗೊಂದು ಸಣ್ಣ ಮುಳ್ಚುಚ್ಚೋಕ್ಕೂ ನಾನು ಬಿಡಲ್ಲ. ಮುತ್ತು, ನೀನು ಮದುವೆ ಆಗ್ತಿರೋದು ಮಾಯನ್ನ, ಬೆಳ್ಳಿನಲ್ಲ. ಅತ್ತೆ, ಮೊದಲು ಮನೆಗೆ ಹೋಗೋಣ ನಡೀರಿ. ನೀವು ಕಾಣಿಸ್ತಿಲ್ಲ ಅಂತ ಮನೇಲೆಲ್ಲರೂ ಗಾಬರಿ ಆಗಿದ್ದಾರೆ. ಅದು ಅಲ್ಲದೆ ಅಪ್ಪ ಯೋಚನೆಯಲ್ಲಿ ಮುಳುಗೋಗಿದ್ದಾರೆ. ನೀವು ಬ್ಯಾಗ್ ತಗೊಳ್ಳಿ, ಮೊದಲು ಮನೆಗೆ ಹೋಗೋಣ ಬನ್ನಿ. ಇಲ್ಲ ಮಾವ, ನಾನು ಮತ್ತೆ ಆ ಮನೆಗೆ ಬರಲ್ಲ. ನಮ್ಮ ಊರಿಗೆ ವಾಪಸ್ ಹೋಗ್ತೀನಿ. ಊರಿಗೆ ಹೋಗೋ ಅಂಥದ್ದು ಏನಾಗಿದೆ ನಿನಗೆ? ಇಲ್ಲಿ ನಾವೆಲ್ಲರೂ ಇಲ್ವಾ? ನಾನು ಮತ್ತೆ ಆ ಮನೆಗೆ ಬರ್ತೀನಿ ಮಾವ, ಆದರೆ ಈಗಲ್ಲ. ನಿಮಗೂ ಮಾಯಕ್ಕಂಗೂ ಮದುವೆ ಆದಮೇಲೆ ನಿಮಗೆ ಹುಟ್ಟೋ ಮಗುನ ನನಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ, ಅದನ್ನು ತಗೊಳಕ್ಕಾದ್ರೂ ಬರ್ತೀನಿ. ಸುಮ್ಮನೆ ಹಠ ಮಾಡಬೇಡ ಬೆಳ್ಳಿ. ನಿನಗೆ ನಮ್ಮ ಮನೆಗೆ ಬರೋಕೆ ಏನು ಅಡ್ಡಿ ಆಗ್ತಿದೆ ಹೇಳು?
ನಿನ್ನ ಗರ್ಭಕೋಶಕ್ಕೆ ಏಟು ಬಿದ್ದಿರೋದ್ರಿಂದ ನಿನಗೆ ಮದುವೆ ಆದ್ರೂ ಮಕ್ಕಳಾಗಲ್ಲ ಅಮ್ಮ. ಅತ್ತೆ ನೀವಾದ್ರೂ ಹೇಳಿ ಅತ್ತೆ. ಇವಳಿಗೆ ನನ್ನ ಮಾತಿಗಿಂತ ನಿನ್ನ ಮಾತು ಮೇಲೆ ಹೆಚ್ಚಿನ ಗೌರವ ಮುತ್ತು. ನೀನು ಕರೆದಾಗಲೇ ಬರಲ್ಲ ಅಂತ ಅಂತಿರೋಳು ನಾನು ಕರೆದ್ರೆ ಬರ್ತಾಳ? ನೋಡು ಬೆಳ್ಳಿ, ಈಗ ನೀನು ಬರಲಿಲ್ಲ ಅಂದರೆ ನಾನು ನಿನ್ನ ಜೊತೆ ಮಾತಾಡಲ್ಲ, ನೀನು ನೋಡೋಕ್ಕೂ ಬರಲ್ಲ. ಒಂದು ವೇಳೆ ಮತ್ತೆ ನನಗೇನಾದರೂ ಅವಕಾಶಿದ್ರು ನೀನು ನನ್ನ ನೋಡೋಕ್ಕೂ ಬರ. ನನಗೆ ಗುಣ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ಹಗಲು ರಾತ್ರಿ ಅಂತ ನೋಡದೆ ನನ್ನ ಸೇವೆ ಮಾಡಿದೆ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಾನು ನಿದ್ರೆ ಮಾಡದೇ ಇರೋ ಥರ ನೋಡಿಕೊಂಡೆ. ಒಂದು ವೇಳೆ ನೀನು ಇಲ್ಲ ಅಂದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ನೀನು ನನಗೆ ಮರು ಜನ್ಮ ಕೊಟ್ಟಿದ್ಯಾ. ನಿನ್ನ ಋಣ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲ. ಯಾಕೆಂದ್ರೆ ಋಣ ತೀರ್ಸೋಂಥ ಸಂಬಂಧ ಅಲ್ಲ ನಮ್ದು, ಅದಕ್ಕೂ ಮೀರಿದ್ದು. ನೋಡು, ಈಗ ನಿನ್ನ ಆರೋಗ್ಯ ಸರಿ ಇಲ್ಲ, ನಿನ್ನ ಸೇವೆ ಮಾಡೋ ಅವಕಾಶ ನನಗೆ ಕೊಡು. ನೀನು ಹೇಗೆ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ತಿದ್ದೋ ನಾನು ಹಾಗೆ ದಿವಸ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಳ್ತೀನಿ. ನೀನು ಹೇಗೆ ನನ್ನ ಮಗು ಥರ ನೋಡ್ಕೊಳ್ತಿದ್ದೋ ನಾನು ಹಾಗೆ ನಿನ್ನ ಮಗು ಥರ ನೋಡ್ಕೋತೀನಿ. ಅವಾಗ ಅದು ಹೇಗೆ ವಾಸಿ ಆಗಲ್ವೋ ನಾನು ನೋಡ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡ ಬೆಳ್ಳಿ. ನೋಡು, ಈಗೇನು ಮಾತಾಡದೆ ಸುಮ್ಮನೆ ನನ್ನ ಜೊತೆ ಬರಬೇಕು ಅಷ್ಟೇ. ಇಲ್ಲ ಅಂದರೆ ನಿನ್ನ ಬಿಟ್ಟು ಈ ದೇವಸ್ಥಾನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಮಾವ, ಬಾ ಮನೆಗೆ ಹೋಗೋಣ. ಅತ್ತೆ, ಇವಳಿಗೆ ಹೇಗೂ ಹುಷಾರಿಲ್ಲ, ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಬೆಳ್ಳಿ ತಂಟೆಗೆ ಯಾರಾದ್ರೂ ಬಂದ್ರೆ ಒಬ್ಬೊಬ್ಬರ ತಲೆನೂ ತೆಗೆದ್ಬಿಡ್ತೀನಿ. ಈಗ ಬನ್ನಿ, ಅದೇನ್ ತೊಂದರೆ ಕೊಡ್ತಿರೋ ನಾನು ನೋಡ್ತೀನಿ. ನನ್ನ ಶಕ್ತಿನ ಅಡಗಿಸಿ ನನ್ನ ಬೆಳ್ಳಿಗೆ ತೊಂದರೆ ಕೊಡ್ತಿದ್ಯಲ್ಲ.